ಇತ್ತೀಚೆಗೆ ಗಾಜಾಕ್ಕೆ ಭೇಟಿ ನೀಡಿದ ವಿಶ್ವಸಂಸ್ಥೆಯ ಮಾನವೀಯ ವಿಭಾಗದ ಮುಖ್ಯಸ್ಥ ಟಾಮ್ ಬ್ಲೇಚರ್ ಆಘಾತಕಾರಿ ಮಾಹಿತಿಯನ್ನು ಮಾಧ್ಯಮದವರ ಜೊತೆ ಹಂಚಿಕೊಂಡಿದ್ದಾರೆ. ಇಲ್ಲಿಯ ಜನರು ಹೊಟ್ಟೆಗಿಲ್ಲದೆ ಕಂಗಾಲಾಗಿರುವಾಗ ಅಲ್ಲಿನ ನಾಯಿಗಳು ಅತ್ಯಂತ ಪುಷ್ಟಿಯಿಂದ ಕೂಡಿರುವುದನ್ನು ನಾನು ಕಂಡೆ. ಅಲ್ಲಿ ದಾರಿ ತೋರಿಸುವುದಕ್ಕೆ ಯಾವುದೇ ಲ್ಯಾಂಡ್ಮಾರ್ಕ್ ಇರಲಿಲ್ಲ. ಆಸ್ಪತ್ರೆ ಯಾವುದಾಗಿತ್ತು, ಮನೆ ಯಾವುದಾಗಿತ್ತು, ಶಾಲೆ ಯಾವುದಾಗಿತ್ತು ಎಂದೆಲ್ಲ ಯಾವುದನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇತ್ತು. ನಾನು ಮೊದಲಾಗಿ ನೋಡಿದ್ದೇ ಅವಶೇಷಗಳ ನಡುವಿನಿಂದ ನಾಯಿಗಳು ಓಡುವುದಾಗಿತ್ತು. ಜೊತೆಗಿರುವ ವ್ಯಕ್ತಿಯೊಂದಿಗೆ ನಾನು ಕೇಳಿದೆ, ನಾಯಿಗಳು ಇಷ್ಟು ದಷ್ಟಪುಷ್ಟವಾಗಿರುವುದಕ್ಕೆ ಕಾರಣ ಏನು ಅಂತ. ಆತ ನಕ್ಕ. ಅವುಗಳಿಗೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಬೇಕಾದಷ್ಟು ಇಲ್ಲಿ ಮೃತದೇಹಗಳು ಇವೆ. ಜನರು ತೆಳ್ಳಗಾಗಿರುವುದನ್ನು ನೀವು ನೋಡಿಲ್ಲವೇ? ಆತನ ಮಾತು ಕೇಳಿ ನಾನು ದಿಗ್ಮೂಢನಾದೆ ಎಂದು ಅವರು ಹೇಳಿದ್ದಾರೆ. ಮಾರ್ಚ್ 12ರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಆಘಾತಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ದಕ್ಷಿಣ ಗಾಜಾದಲ್ಲಿ ಆಗಿರುವ ವಿನಾಶವು ಪಶ್ಚಿಮ ಗಾಜಾದಲ್ಲಿ ಆಗಿರುವ ವಿನಾಶಕ್ಕಿಂತ ಭಾರಿ ಹೆಚ್ಚಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಲೆಕ್ಕ ಪ್ರಕಾರ ಗಾಜಾದಲ್ಲಿ 50 ದಶಲಕ್ಷ ಟನ್ ಅವಶೇಷಗಳು ಬಿದ್ದುಕೊಂಡಿವೆ. 100 ಟ್ರಕ್ ಪ್ರತಿದಿನ ಕೆಲಸ ಮಾಡಿದ್ರೂ ಈ ಅವಶೇಷಗಳನ್ನು ಅಲ್ಲಿಂದ ತೆರವುಗೊಳಿಸಲು 15 ವರ್ಷಗಳೇ ಬೇಕಾಗಬಹುದು. ಈ ಯುದ್ಧದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅತ್ಯಂತ ಹೆಚ್ಚು ಸಂಕಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಹಮಾಸ್ನ ಜೊತೆ ಕದನ ವಿರಾಮ ಒಪ್ಪಂದದ ಕುರಿತಾದ ವಿವಾದವನ್ನು ಮುಂದಿಟ್ಟು ಇಸ್ರೇಲ್ ಇದೀಗ ಗಾಜಾಕ್ಕೆ ಸಾಗುವ ಎಲ್ಲ ನೆರವಿನ ವಾಹನಗಳನ್ನು ತಡೆದಿದೆ, ವಿದ್ಯುತ್ತನ್ನು ಸ್ಥಗಿತಗೊಳಿಸಿದೆ. ಇದು ಒಟ್ಟು ಪರಿಸ್ಥಿತಿಯನ್ನು ಇನ್ನಷ್ಟು ಬಿಗಡಾಯಿಸಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ 12 ದಿನಗಳಿಂದ ಗಾಜಾಕ್ಕೆ ಯಾವುದೇ ನೆರವಿನ ವಾಹನವನ್ನು ಇಸ್ರೇಲ್ ಬಿಟ್ಟುಕೊಟ್ಟಿಲ್ಲ ಎಂದು ಅವರು ಹೇಳಿದ್ದಾರೆ. ಈ ನಿರ್ಬಂಧಕ್ಕಿಂತ ಮೊದಲು ವಿಶ್ವಸಂಸ್ಥೆಯು 20,000ಕ್ಕಿಂತಲೂ ಅಧಿಕ ಟ್ರಕ್ಗಳನ್ನು ಬಿಟ್ಟುಕೊಟ್ಟಿತ್ತು. ಪ್ರತಿದಿನ ಸರಾಸರಿ 600ರಿಂದ 700ರವರೆಗೆ ಟ್ರಕ್ಗಳು ಗಾಜಾಕ್ಕೆ ಹೋಗುತ್ತಿದ್ದವು. ಅಲ್ಲಿರುವ 2 ದಶಲಕ್ಷ ಜನರಿಗೆ ನೆರವಾಗುತ್ತಿದ್ದವು ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ಜನವರಿ 19ರಂದು ಆರಂಭವಾದ ಕದನ ವಿರಾಮದ ಬಳಿಕ ಸುಮಾರು 2,000 ಫೆಲಿಸ್ತೀನಿ ಕೈದಿಗಳನ್ನು ಇಸ್ರೇಲ್ ಬಿಡುಗಡೆಗೊಳಿಸಿದೆ. ಹಾಗೆಯೇ 33 ಇಸ್ರೇಲಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸಿದೆ. ಇದೀಗ ಗಾಜಾದಲ್ಲಿರುವ ನಾಯಿಗಳನ್ನು ಎತ್ತಿ ಹೇಳಿ ವಿಶ್ವಸಂಸ್ಥೆ ಅಧಿಕಾರಿ ನೀಡಿರುವ ಹೇಳಿಕೆಯು ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿದೆ ಮತ್ತು ಗಾಜಾದ ಪರಿಸ್ಥಿತಿಯ ಆಘಾತವನ್ನು ಲೆಕ್ಕ ಹಾಕಲಾಗುತ್ತಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನು ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.